ಸದಾ ಸುದ್ದಿಯಲ್ಲಿರೋ ನ್ಯಾಷನಲ್ ಕ್ರಶ್ ಇದೀಗ ಒಂದು ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ. ಅದೇನಂತೀರಾ? ಈ ಸ್ಟೋರಿ ಒಮ್ಮೆ ನೋಡ್ಬಿಡಿ. ಕೊಡಗಿಗೆ ಆಗಮಿಸಿದ ನ್ಯಾಷನಲ್ ಕ್ರಶ್, ತವರೂರನ್ನ ಕೊಂಡಾಡಿದ ರಶ್ಮಿಕಾ ಮಂದಣ್ಣ. ನೋಡಿ ನೋಡಿ ಏನ್ ಚಂದ ನಮ್ ಕಿರಿಕ್ ಬೆಡಗಿ. எல்லாருக்கும் நல்லாமே. நான் இந்த கொடகுல நட ஒரு ஃப்ரெண்டு ಮಂಗಲಕ್ಕೆ ಬಂತುಲ್ಲ. ಕೊಡಗಲಿ ಪಕ್ಕ ನಿಂಗಡಕುಲ್ಲ ತಕ್ಕು ಬರೆಯೋಣಂದಾಚಿ ಹಂಗ ಈ ವಿಡಿಯೋ ಮಾಡಿರಲ್ಲ. ಅಬ್ಬಾ, ಅದೆಂತ ಭಾಷಾಭಿಮಾನ ನೋಡಿ. ಕೊಡಗಿಗೆ ಬಂದ ಕೊಡಗಿನ ಬೆಡಗಿ ಕೊಡವ ಭಾಷೆಯಲ್ಲಿಯೇ ಮಾತನಾಡಿದ್ದಾರೆ. ನಾನೇನು ಕೇಳ್ತಂಡಲ್ಲ, ಯಾಕಲು ನಿಂಗ ನನ್ನ ಮನಸ್ಸಲ್ಲಿರ್ತೀರಾ. ಕೊಡವ ಸ್ಟೈಲ್ನಲ್ಲೇ ಸೀರೆಯುಟ್ಟ ನಟಿ. ಕೊಡಗಿಗೆ ಎಂಟ್ರಿ ಕೊಟ್ಟಿದ್ದ ನಟಿ ರಶ್ಮಿಕಾ ಕೊಡವ ಶೈಲಿಯಲ್ಲೇ ಸೀರೆಯನ್ನುಟ್ಟಿರೋದು ವಿಶೇಷ. ಇನ್ಸ್ಟಾದಲ್ಲಿ ಮನದಾಳದ ಮಾತು ಪೋಸ್ಟ್. ಎಸ್, ಕೊಡಗಿಗೆ ಸ್ನೇಹಿತರ ಮದುವೆಗೆ ಬಂದ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ವಿಡಿಯೋದಲ್ಲಿ ರಶ್ಮಿಕಾ ಹೇಳಿದ್ದೇನು? ಕ್ಯಾಮೆರಾ ಮುಂದೆ ನಿಂತ ನಟಿ ರಶ್ಮಿಕಾ ಮಂದಣ್ಣ, ನಿಮ್ಮೆಲ್ಲರ ಜೊತೆ ಮಾತನಾಡಬೇಕು ಅನಿಸ್ತು. ಇದುವರೆಗೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಿ, ಮುಂದಕ್ಕೂ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ. ನನ್ನ ಮನಸ್ಸಿನಲ್ಲಿ ನೀವೆಲ್ಲ ಸದಾ ಇರ್ತೀರಾ ಎಂದ್ರು. ಇಕ್ಕಂಜಸ ಕಾವ್ರಮ್ಮ ಇಗ್ಗುತಪ್ಪ ಸ್ವಾಮಿರ ಬ್ಲೆಸ್ಸಿಂಗ್ಸ್ ಇರ್ತಂದ್ರೆ ನಾನು ನಿನ್ನೆ ಪೋಂಡು ನನ್ನ ಜ್ಞಾನ ಮಾಡಿಂಡುಳ. ಸೊ ನಿಂಗೆ ಎಕ್ಕಲು ನಾನು ಸಪೋರ್ಟ್ ಮಾಡಿ ತುಳಿರ. ಇನ್ನೂ ಇಚ್ಚಕ್ಕೆ ಹಾರ್ಡ್ ವರ್ಕ್ ಮಾಡಿಂಡು, ಇಚ್ಚಕ್ಕೆ ಕಷ್ಟಪಟ್ಟಿತ್ತು. ಮಿನಿಯಕ್ಕೆ ಪೋಪಿ ನನ್ನೆಂದು ನಿಂಗೆ ಪ್ರಾಮಿಸ್ ತಂದುಂಡುಲ್ಲ. ಇನ್ನೂ ನಿಂಗಡ ಸಪೋರ್ಟ್ ಕೊಂಡು ನಾನೇನು ಕಟ್ಟುಂಡುಲ್ಲ. ಎಕ್ಕಲು ನಿಂಗೆ ನನ್ನ ಮನಸ್ಸಲ್ಲಿರ್ತೀರ. ಹೆಚ್ಚಿಗೆ ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಹೀಗೆ ಮಾತಾಡ್ತಾ ಕಾವೇರಿ ಮಾತೆ ಶ್ರೀ ಇಗ್ಗುತಪ್ಪ ದೇವರ ಆಶೀರ್ವಾದವನ್ನ ತೆಗೆದುಕೊಳ್ಳುವೆ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂಗಾರು ಮಳೆ ಆರಂಭ ಆಯಿತು ಅಂದರೆ ಕೊಡಗು ಜಿಲ್ಲೆ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಇಲ್ಲಿನ ನಯನ ಮನೋಹರವಾದ ಜಲಪಾತಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಹಾಗಾದ್ರೆ ಮೈ ನವಿರೇಳಿಸೋ ಆ ಜಲಧಾರೆಯ ಸೊಬಗು ಹೇಗಿದೆ? ಈ ರಿಪೋರ್ಟ್ ನೋಡಿ. ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ, ಜೊತೆಗೆ ಬೆಟ್ಟ ಗುಡ್ಡಗಳ ಸಾಲು. ಇದರ ಮಧ್ಯೆ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಕೊಡಗಿನ ಚೀಲಾವರ ಜಲಪಾತ. ಮುಂಗಾರು ಮಳೆ ಆರಂಭವಾಯ್ತೆಂದ್ರೆ ಈ ಜಲಪಾತವನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ಮಡಿಕೇರಿ ತಾಲೂಕಿನ ನಾಪೋಕ್ಲುವಿನಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಚೀಲಾವರ ಎಂಬ ಗ್ರಾಮದಲ್ಲಿರುವ ಈ ಜಲಪಾತ ನೋಡಿದ್ರೆ ಸ್ವರ್ಗಕ್ಕೆ ಮೂರಿಗೇಣು ಎಂಬಂತ ಅನುಭವ. ಕಲ್ಲು ಬಂಡೆಯ ಮೇಲೆ ಬಿಳಿ ಸೀರೆ ಹಾಸಿದಂತೆ ಭಾಸವಾಗುವ ಈ ಜಲಪಾತ ಈಗ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತದೆ. ಚೀಲಾವರ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಳಿಯೋದಕ್ಕಾಗೋದಿಲ್ಲ, ಬಿಕಾಸ್ ಅದು ತುಂಬ ಡೇಂಜರಸ್ ಆಗಿದೆ, ಅದಕ್ಕೋಸ್ಕರ. ಸೊ ಓಡಾಡೋದಕ್ಕೆ ಪರವಾಗಿಲ್ಲ. ಜೂನ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೆ ಈ ಜಲಪಾತ ಹೀಗೆ ತನ್ನ ವಯ್ಯಾರದಿಂದ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಪ್ರತಿದಿನ ನೂರಾರು ಪ್ರವಾಸಿಗರು ಈ ಜಲಪಾತವನ್ನ ಹುಡುಕಿಕೊಂಡು ಬರ್ತಾರೆ. ಇನ್ನು ಜಲಪಾತದ ಹತ್ತಿರ ಹೋಗಿ ಸೆಲ್ಫಿ ತೆಗೆದುಕೊಳ್ಳಲು ಪ್ರಯತ್ನ ಪಟ್ರೆ ಜೀವಕ್ಕೆ ಅಪಾಯ. ಆದ್ರಿಂದ ದೂರದಲ್ಲೇ ನಿಂತು ಜಲಪಾತದ ಸೌಂದರ್ಯವನ್ನ ಆಸ್ವಾದಿಸಬೇಕು. ತುಂಬ ಆಕರ್ಷಣೀಯವಾದ ಸ್ಥಳ. ಇನ್ನೂ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಿದ್ರೆ ಇದು ಒಳ್ಳೆಯ ಪ್ರವಾಸೋದ್ಯಮ ಸ್ಥಳ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇನ್ನೂ ಫೆಸಿಲಿಟಿ ಇದ್ದರೆ ಇದು ಮತ್ತೊಂದು ಮಡಿಕೇರಿಯ ಮತ್ತೊಂದು ಅದ್ಭುತವಾದ ಅರಣ್ಯತಾಣ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಲೇ ಹೇಳ್ತೀನಿ. ಒಟ್ನಲ್ಲಿ ಈ ಚೀಲಾವರ ಜಲಪಾತ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಕೊಡಗಿನ ಜಲಪಾತಗಳ ನಿಜವಾದ ಸೌಂದರ್ಯವನ್ನ ಆಸ್ವಾದಿಸಬೇಕಾದ್ರೆ ಈಗ ಪ್ರವಾಸ ಮಾಡಬೇಕು. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.